ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಕಾವೇರಿ ಅಗಸ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ. ಆಗ ದೇವಸ್ಥಾನ ಬಂದು ಅಗಸ್ಯ ಆ ಕಡೆಯಿಂದ ಈ ಕಡೆ ನೋಡ್ತಾ ಇರ್ತಾನೆ. ನೋಡಿದಾಗ ಕಾವೇರಿ ಹೇಳ್ತಾರೆ, ಅಗಸ್ಯ ಸರ್, ನೀವು ನನಗೆ ಸಿಗಬೇಕು ಅಂತ ಇದ್ದರೆ ಅದು ಈ ದೇವಸ್ಥಾನಕ್ಕೆ ಬಂದು ನಾನು ಸೇವೆ ಸಲ್ಲಿಸಿದ ಮೇಲೇ, ಈ ದೇವಸ್ಥಾನದಲ್ಲಿ ಯಾವಾಗ ನನ್ನ ವ್ರತನ ಪೂರ್ಣಗೊಂಡು ಮಾಡಿದ್ನೋ ಆವಾಗ ನೀವು ಸಿಕ್ಕಿದ್ದು ಅಂತ ಹೇಳಿದಾಗ ಅಗಸ್ಯನಿಗೆ ತುಂಬಾ ಖುಷಿ ಆಗುತ್ತೆ. ಹೌದಾ ಕಾವೇರಿ ಅವರೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಅಗಸ್ಯ ಸರ್, ನಾನು ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡಿಲ್ಲ ಅಂದಿದ್ದರೆ ನೀವು ನನ್ನ ಕೈಯಲ್ಲಿ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಈಗ ನಾನು ಸಿಕ್ಕಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಅಗಸ್ಯ ಹೇಳಿದಾಗ, ಹೌದು ಅಗಸ್ಯ ಸರ್, ಇನ್ಮೇಲೆ ನನ್ನನ್ನು ನೀವು ಬಿಟ್ಟು ಎಲ್ಲೂ ಹೋಗಬೇಡಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಹೇಳ್ತಾರೆ. ಅಲ್ಲೇ ಕೂತ್ಕೊಂಡಿರೋ ಜೋಗತಿ ಅಲ್ಲೇ ನೋಡ್ತಾ ಇರ್ತಾಳೆ. ಆಮೇಲೆ ಒಳಗಡೆಯಿಂದ ಪುರೋಹಿತರು ಬಂದ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟು, ನೀವಿಬ್ಬರು ಗಂಡ ಹೆಂಡ್ತಿ ತಾನೆ, ತಗೊಳ್ಳಿ, ನೀವು ಅವರ ಹಣೆಗೆ ಮತ್ತು ಅವರ ತಾಳಿಗೆ ನೀವು ಕುಂಕುಮ ಹಚ್ಚಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಗಸ್ಯ ಹೇಳ್ತಾನೆ, ಎಷ್ಟು ಒಳ್ಳೆ ಕಾರ್ಯ, ನನಗೆ ಬಂದ ತಕ್ಷಣ ಎಂಥ ಒಳ್ಳೆ ಸುದ್ದಿ ಅಂತ ಹೇಳಿ ಅಗಸ್ಯ ತುಂಬಾ ಖುಷಿಯಾಗಿರ್ತಾನೆ. ಆಗ ಕಾವೇರಿ ತುಂಬ ಶಾಕ್ ಆಗಿರ್ತಾಳೆ. ಈಗೇನು ಮಾಡೋದು, ಕೊಳ್ಳಲ್ಲಿ ತಾಳಿ ಬೇರೆ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಎಲ್ಲಿ ಕಾವೇರಿ ತೋರಿಸಿ ತಾಳಿ ಅಂತ ಹೇಳಿದಾಗ, ಅಗಸ್ಯ ಸರ್ ಅಂತ ಹೇಳುವಾಗಲೇ ಜೋಗತಿ ಹೇಳ್ತಾಳೆ, ಎಲ್ಲಿ ತಾಳಿ, ಅವಳು ಕೂತ್ಕೆಯಲ್ಲಿ ತಾಳಿನೇ ಇಲ್ಲ ಅಂತ ಹೇಳ್ಬಿಟ್ಟು ಜೋಗತಿ ಹೇಳುವಾಗ, ಏನಾಯಿತು, ಅವ್ರಿಗೆ ಹೇಗೆ ಗೊತ್ತು ನಿನ್ನ ಕೂತ್ಕೆಯಲ್ಲಿ ತಾಳಿ ಇಲ್ಲ ಅಂದ್ಬಿಟ್ಟು, ಏನು ಕಾವೇರಿ ಅವರೇ ಏನು ಹೇಳ್ತಿದ್ದಾರೆ ಅಂತ ಹೇಳಿದಾಗ, ಆಗ ಕಾವೇರಿ ಹೇಳ್ತಾಳೆ, ಅದು ಅಗಸ್ಯ ಸರ್, ನಕಲಿ ಅಗಸ್ಯ ಅವ್ರದ್ದು ನಮ್ಮದು ತಾಳಿ ಶಾಸ್ತ್ರ ಇತ್ತಲ್ವಾ, ಆಗ ಅದು ತೆಗ್ದಿದ್ದೆ, ಆದರೆ ಅದನ್ನು ತಿರ್ಗಾ ಹಾಕ್ಕೋಬೇಕು ಅಂತ ಅಂದರೆ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅದು ನಿಮ್ಮ ಕೈಯಿಂದನೇ ನಾನು ತಾಳಿನ ನನ್ನ ಕುತ್ತಿಗೆಯಲ್ಲಿ ನೀವು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅದು ನಾನು ನಿಮ್ಮ ಕೈಯಿಂದನೇ ನನಗೆ ನೀವು ಕೊರಳಲ್ಲಿ ನನ್ನ ತಾಳಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಹೌದಾ ಅಂತ ಹೇಳ್ಬಿಟ್ಟು ಅಗಸ್ಯ ತುಂಬ ಖುಷಿ ಆಗ್ತಾನೆ. ಖುಷಿ ಆದಮೇಲೆ, ಆಯಿತು ನಿಮ್ಮ ಹಣೆಗೆ ನಾನು ಹಚ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಹಣೆಗೆ ಕುಂಕುಮ ಹಚ್ತಾನೆ. ಅದು ಆದಮೇಲೆ ಹೇಳ್ತಾರೆ, ಅಗಸ್ಯ ಸರ್, ನೀವು ಈಗ ನಾವಿಲ್ಲಿ ನಿಂತಿದ್ದೀವಿ, ನೀವು ನನಗೆ ಸಿಕ್ಕಿದ್ದೀರಾ ಅಂದರೆ ಈ ದೇವಸ್ಥಾನ ಸನ್ನಿಧಿಯಲ್ಲೇ ಅಂತ ಹೇಳ್ಬಿಟ್ಟು ಹೇಳಿ ಖುಷಿಯಿಂದ ಅಗಸ್ಯ ಇಬ್ಬರು ಕೂಡ ಮಾತಾಡ್ತಾ ನಿಂತಿರ್ತಾರೆ. ಆವಾಗ ಖುಷಿಯಿಂದ ಇಬ್ಬರು ಕೂಡ ಹಣೆಗೆ ಕುಂಕುಮ ಹಚ್ಬಿಟ್ಟು ಒಬ್ರಿಗೊಬ್ಬರು, ನಮ್ಮ ಜೀವನದಲ್ಲಿ ಏನೇನೋ ನಡೆದೋಯ್ತು, ಆದರೆ ಇನ್ಮೇಲೆ ನಮ್ಮ ಜೀವನದಲ್ಲಿ ನಾವೇ ಏನು ಆಗದೇ ಇರೋ ಥರ ನೋಡ್ಕೋಬೇಕು, ಹೇಗೋ ಅಂತ ಹೇಳ್ಬಿಟ್ಟು ಅಗಸ್ಯ ಹೇಳುವಾಗ, ಆಗ ಕಾವೇರಿ ಮನಸ್ಸಲ್ಲಿ ಅಗಸ್ಯ ಸರಿಗೆ ನಡೆದಿರೋ ವಿಷಯ ಯಾವುದು ಕೂಡ ಗೊತ್ತಾಗಬಾರ್ದು, ನಕಲಿ ಅಗಸ್ಯ ಬೆಟ್ಟದಿಂದ ನೂಕಿರೋದು, ನನಗೆ ಅಬಾರ್ಷನ್ ಆಗಿರೋದು ಕೂಡ ಯಾವುದು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಕಾವೇರಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಸರಿ ಆಯಿತು, ಏನು ಯೋಚನೆ ಮಾಡ್ತಿದ್ದೀರಾ ಕಾವೇರಿ ಅವರೇ ಅಂದಾಗ, ಏನಿಲ್ಲ ಸರ್, ನೀವು ಹುಷಾರಾದ್ರಲ್ಲ, ನನಗಷ್ಟೇ ಸಾಕು, ನೀವು ಸಿಕ್ಕಿದ್ದೇ ನನಗೆ ದೊಡ್ಡ ಪುಣ್ಯ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.